ಇಡಿಯಟ್, ಇದನ್ನ ತಿನ್ನಕ್ ಮುಂಚೆ ಯಾಕೆ ಹೇಳಲಿಲ್ಲ? ಬಾಸ್, ನಾನು ಮುಂಚೆನೇ ಹೇಳಿದೆ, ನೀವೇ ಅರ್ಥ ಮಾಡ್ಕೊಂಡಿಲ್ಲ. ಬಾಸ್, ನಾನು ಹೇಳಿದ್ದು ನಮ್ಮ ಮತ್ತಿಗೆ ಅಂತ, ನೀವು ತಿಳ್ಕೊಂಡದ್ದು ನಿಮ್ಮ ಮತ್ತಿಗೆ ಅಂತ. ಸೊ ಅದ್ರಲ್ಲಿ ನಂದೇನು ತಪ್ಪಿಲ್ಲ ಬಾಸ್, ನಿಮ್ಮದೇ ತಪ್ಪು, ನೀವೇ ಸೋತಿರೋದು. ಇಡಿಯಟ್, ಗೆಟ್ ಔಟ್. ತಿನ್ನುವಾಗ ಹಂಗೆ ಬೈದು ಕಳಿಸ್ಬಾರ್ದು, ದೇವ್ರು ಕೋಪ ಮಾಡ್ತಾನೆ ಅಂತ ನಮ್ಮ ಮಮ್ಮಿ ಹೇಳ್ತಿದ್ರು ಬಾಸ್. ಈಗ ಹೋಗ್ತೀಯೋ ಇಲ್ವೋ? ಕೂಲ್ ಬಾಸ್, ಹೋಗ್ತೀನಿ. ಶಿರು, ನೀನ್ ದೀಪಾಗ್ ಇವಾಗ ಬೈಯೋ ಹಾಗಿಲ್ಲ, ಯಾಕೆಂದ್ರೆ ನೀನು ಅವಳು ಮಾಡಿರೋ ತಿಂಡಿನ ತಿಂದಿದ್ಯಾ. ಇರ್ಲಿ. ಅಲ್ಲ ಕಣಯ್ಯ, ಟೈಮಿಂಗ್ ಅಂದ್ರೆ ನಿಂದು, ಪಂಕ್ಚುಯಾಲಿಟಿಗೆ ಹೆಸರು ಅಂದ್ರೆ ನೀನೇ ಕಣಯ್ಯ. ಆದ್ರೂ ನಿನ್ ಮೇಲೆ ಬೇಜಾರಪ್ಪ. ಯಾಕೆ ಸರ್ ಬೇಜಾರು? ಬೆಳಗ್ಗೆ ಏನೋ ಸ್ಟೇಷನ್ಗೆ ಬೇಗ ಬಂದ್ಬಿಡ್ತೀಯ, ಡ್ಯೂಟಿ ಮುಗಿತಿದ್ದಂಗೆ 1 ನಿಮಿಷನೂ ಸ್ಟೇಷನಲ್ಲಿ ಇರಲ್ಲ, ಮನೆ ಕೊಟ್ಟೋಗ್ತೀಯ. ಯಾಕಪ್ಪ? ಮೊದಲನೇವನು ಮನೇಲೇ ಇರಲ್ಲ, ಯಾವಾಗ್ಲೂ ಬೀದಿಲೇ ಬಿದ್ದಿರ್ತಾನೆ. ಎರಡನೇವಳು ಯಾವನೋ ಜೊತೆ ಓಡೋಗಿದ್ದಾಳೆ. ಇನ್ನು ಮೂರನೇವಳು ಶ್ರೀಮಂತರ ಮನೆಯಲ್ಲಿ ಮದುವೆ ಆಗಿ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಇನ್ನು ಉಳಿದಿರೋದು ನೀನ್ ಹೆಂಡ್ತಿ, ಆಮೇಲೆ ಮನೇಲೇ ಜಾಂಡ ಊರಿರೋ ನಿನ್ ತಂಗಿ. ಇಷ್ಟಾದ್ರೂ ಬೇಗ ಮನೆಗೆ ಹೋಗ್ಬೇಕಾ ಜಯರಾಮ? ಕೆಲಸ ಎಷ್ಟು ಮುಖ್ಯನೋ ಮನೆಗೆ ಹೋಗೋದು ಅಷ್ಟೇ ಮುಖ್ಯ ಅಲ್ವಾ ಸರ್? ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇರಲಿ ಅದನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ನಾನು ಬೆಳಗಾಗಿದ್ದು ಕೆಲಸಕ್ಕೆ ಬರೋವಾಗ ಬಾಗಿಲವರೆಗೂ ಬಂದು ನನ್ನನ್ನು ಬೀಳ್ಕೊಟ್ಟು ಹುಷಾರಾಗಿ ಬೇಗ ಮನೆಗೆ ಬನ್ನಿ ಅಂತ ಹೇಳೋ ಹೆಂಡತಿ, ಸಂಜೆ ಆಯ್ತಿದ್ದಂಗೆ ಬಾಗಿಲತ್ರ ಬಂದು ನಾನು ಎಷ್ಟೊತ್ತಿಗೆ ಬರ್ತೀನೋ ಅಂತ ಕಾಯ್ತಾ ಇರ್ತಾಳೆ. ಆ ಮನಸ್ಸಲ್ಲಿ ಕಾತರ, ಆತಂಕ, ಪ್ರೀತಿ ಎಲ್ಲ ಇರುತ್ತೆ. ಆ ಹೆಂಡತಿ ಅನ್ನೋ ಒಂದೇ ಒಂದು ಜೀವಕ್ಕೋಸ್ಕರ ಈ ಗಂಡ ಆದವನು ಬೇಗ ಮನೆಗೆ ಹೋಗ್ಬೇಕಲ್ವಾ ಸರ್? ಸಖತ್ತಾಗಿ ಹೇಳಿದ್ರೆ ಜಯರಾಮಣ್ಣ. ಸರ್, ನಾವಿಲ್ಲಿ ದುಡಿದ್ರೆ ಹೆಂಡತಿ ಮನೇಲಿ ದುಡಿತಾಳೆ. ನಮಗಾದರೂ ರಜಾ ಅಂತ ಸಿಗುತ್ತೆ, ಹೆಂಡತಿಗೆ ಯಾವ ರಜಾನೂ ಸಿಗಲ್ಲ ಸರ್. ಅವಳು ಹುಷಾರಿಲ್ಲದೆ ಕಾಯಿಲೆ ಮಲಗಿದಾಗಲೇ ಅವಳಿಗೆ ರಜಾ ಸಿಗೋದು. ಪ್ರಪಂಚದಲ್ಲಿ ಗಂಡ, ಮನೆ, ಮಕ್ಕಳು ಇಷ್ಟೇ, ಇದೇ ಸರ್ವಸ್ವ ಅಂದ್ಕೊಂಡಿರ್ತಾರೆ ಸರ್. ಯಾವ ಸ್ವಾರ್ಥನೂ ಇಲ್ಲದೆ ನಿರಂತರವಾಗಿ ದುಡಿಯೋ ಏಕೈಕ ಜೀವ ಅಂದರೆ ಅದು ಹೆಂಡತಿ ಸರ್. ವಾರೇ ವಾ, ಸೂಪರ್ ಸೂಪರ್ ಡೈಲಾಗ್ ಕಣಯ್ಯ. ಅಲ್ಲ, ಇಷ್ಟು ವಯಸ್ಸಾದ್ರೂ ಹೆಂಡತಿ ಮೇಲೆ ಪ್ರೀತಿ ಇಟ್ಟಿದೆಯಲ್ಲ, ಮೆಚ್ದೆ ಕಣಪ್ಪ. ವಯಸ್ಸಾಗೋದು ಮನುಷ್ಯಂಗೆ ಹೊರತು ಮನಸ್ಸಿಗಲ್ವಲ್ಲ ಸರ್. ಇಲ್ಲ, ಅದಕ್ಕೆ ರಿಸೆಪ್ಷನ್ನ ಇಷ್ಟ ಇಲ್ಲ ಅಂದಮೇಲೆ ಇನ್ನು ಡಿಸೈನರ್ ಬಂದಾಗ ನಾನಿದ್ದು ಏನು ಮಾಡಲಿ? ಅದು ಅಲ್ಲದೆ ಇವತ್ತು ಸನ್ರೈಸ್ ಕಂಪ್ನಿಯವ್ರ ಜೊತೆ ಮೀಟಿಂಗ್ ಇದೆ. ಸಪೋಸ್ ಈ ಮೀಟಿಂಗ್ ಏನಾದರೂ ಸಕ್ಸಸ್ ಆದರೆ ಅವ್ರ ಕಂಪ್ನಿದು ಎಲ್ಲ ಪ್ರಾಡಕ್ಟ್ಸ್ದು ಆ್ಯಡ್ಸ್ ನಮ್ಮ ಕಂಪ್ನಿಗೆ ಕೊಡ್ತಾರೆ. ಕ್ರೋರ್ಸ್ ಟುಗೆದರ್ ಡೀಲ್ ಇದು. ಜೊತೆಗೆ ಆ್ಯಡ್ಸ್ ಎಲ್ಲ ಮೇಜರ್ ಸ್ಪೋರ್ಟ್ಸ್ ಇವೆಂಟ್ ಟೈಮಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಅದರಿಂದ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಬೆಳೆಯುತ್ತೆ. ಗುಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಚಿರು. ಈ ಥರ ಆಪರ್ಚುನಿಟೀಸ್ ಸಿಗೋದೇ ತುಂಬ ರೇರ್. ಸಿಕ್ಕಿರುವಾಗ ಅದನ್ನು ಯುಟಿಲೈಸ್ ಮಾಡ್ಕೊ. ಈ ಥರ ಹೈ ಪ್ರೊಫೈಲ್ ಮೀಟಿಂಗ್ಸಲ್ಲಿ ಲಕ್ ಒಂದೇ ಮ್ಯಾಟರ್ ಆಗಲ್ಲ, ಲುಕ್ ಆ್ಯಂಡ್ ಫೀಲ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನಿನ್ನನ್ನು ನೀನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಚಿರು. ಸೊ ಅವ್ರು ನಿನ್ನ ನೋಡಿದ ತಕ್ಷಣ ಇಂಪ್ರೆಸ್ ಆಗೋ ಥರ ಔಟ್ಫಿಟ್ ಹಾಕ್ಕೊಂಡು ಹೋಗು. ಸರಿ, ಅದಕ್ಕೆ ಐ ಗೆಟ್ ರೆಡಿ.
ನಮ್ಮನ್ನೆಲ್ಲ ಕರೆದ್ರಿ ಚೀಪಲ್ಲಿ ಕೂರಿಸ್ಕೊಂಡ್ರಿ ಸರಿ, ಈ ಲೇಡಿ ಪಿ ಸಿ ಪೂರ್ಣಿಮಾ ಅವ್ರು ಯಾಕೆ ಸರ್? ಜಯರಾಮ, ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಒಬ್ಳು ಲೇಡಿ, ಅದಕ್ಕೆ ಲೇಡಿ ಕಾನ್ಸ್ಟೇಬಲ್ನ ಕರ್ಕೊಂಡು ಹೋಗ್ತಾ ಇದೆ. ನಮ್ಮೂರಲ್ಲಿ ಕಳ್ತನ ಮಾಡುವಂಥ ಲೇಡೀಸ್ ಯಾರಿದ್ದಾರೆ ಸರ್? ಅದು ಯಾರು ಅಂತ ಹೇಳಿದ್ರೆ ಶಾಕ್ ಆಗಿ ಹೋಗ್ತೀಯಾ. ನನಗೆ ಗೊತ್ತಿರೋರ ಸರ್? ನಿನ್ಗಷ್ಟೇ ಅಲ್ಲಪ್ಪ, ನಮ್ಮೆಲ್ಲರಿಗೂ ಗೊತ್ತಿರೋರು. ಹೌದಾ? ಯಾರು ಸರ್? ಗೊತ್ತಾಗುತ್ತೆ ಬಾ. ಹೌದು ಜಯರಾಮ, ನಿಮ್ಮನೆ ಇಲ್ಲೇ ಅಲ್ವಾ ಬರೋದು? ಹಾಂ ಸರ್, ಇಲ್ಲೇ ಮುಂದೆ ರೈಟ್ ತೊಗೊಂಡ್ರೆ ನಮ್ಮನೆ. ಯಾಕೋ ಇವತ್ತು ನಿಮ್ಮನೆಗೆ ಹೋಗ್ಬೇಕು ಅನ್ನಿಸ್ತಿದ್ಯಲ್ಲ? ನಮ್ಮನೆಗ ಯಾಕೆ ಸರ್? ಅಯ್ಯೋ, ಗಾಬರಿ ಆಗ್ಬೇಡಪ್ಪ. ನಿಮ್ಮನೆ ಕಾಫಿ ತುಂಬಾ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಕುಡಿಬೇಕು ಅನ್ನಿಸ್ತು. ಬೆಳಗ್ಗೆ ತಿಂಡಿ ಏನೋ ತಿಂದೆ, ಕಾಫಿನೇ ಕುಡಿಯೋಕ್ಕಾಗ್ಲಿಲ್ಲ. ನನ್ನ ಹೆಂಡತಿ ಕಾಫಿ ಕೊಡೋದೇ ಮರ್ತೋದ್ಲು. ಅದಕ್ಕೇನಂತೆ ಸರ್, ಬನ್ನಿ ಸರ್ ಹೋಗೋಣ ಮನೆಗೇನೆ. ಹಾ, ಮನೆಗೆ ಫೋನ್ ಮಾಡಿ ಹೇಳ್ಬಿಡಪ್ಪ. ಹೇಳ್ರಿ. ಗೊತ್ತಲ್ಲ, ಸಾಹೇಬ್ರ ಜೊತೆ ನಾವೆಲ್ಲ ನಮ್ಮನೆಗೆ ಬರ್ತಾ ಇದೀವಿ ಕಣೆ. ಹೌದಾ? ಯಾಕೆ? ಸಾಹೇಬ್ರು ನಿನ್ ಕೈಯಿಂದ ಮಾಡಿದ ಕಾಫಿ ಕುಡಿಬೇಕಂತೆ, ಅದಕ್ಕೆ ಹೇಳಿದ್ರು. ಇಲ್ಲೇ ಬರ್ತಿದ್ವಲ್ಲ, ಯಾವ್ದೋ ಕೆಲ್ಸದ ಮೇಲೆ ಬಂದ್ವಿ, ಹಂಗೆ ಕಾಫಿ ಕುಡಿಯೋಣ ಅಂದ್ರು, ಮನೆಗೆ ಬರ್ತಾ ಇದೀವಿ. ಆಯ್ತು ರೀ, ರೆಡಿ ಮಾಡ್ಬಿಡ್ತೀನಿ. ನಾವೊಂದು 4-5 ಜನ ಇದ್ದೀವಿ. ಆಯ್ತಾಯ್ತು, ಬನ್ನಿ.